ಅದು ಅಕ್ಕಪಕ್ಕದವರ ಆಸ್ತಿ ವಿವಾದ. ಅಕ್ಕಪಕ್ಕ ಇದ್ದಂತಹ ನಿವೇಶನದ ವಿಚಾರಕ್ಕೆ ಅವರಿಬ್ಬರ ಮಧ್ಯೆ ಆಗಾಗ ಸಣ್ಣ ಪುಟ್ಟ ಗಲಾಟೆ ಆಗ್ತಾ ಇತ್ತು. ಆದರೆ ಇದೀಗ ಆ ಜಾಗದ ಗಲಾಟೆ ಓರ್ವನನ್ನ ಬಲಿ ಪಡೆದುಬಿಟ್ಟಿದೆ. ಪಕ್ಕದ ಜಾಗದವರ ಕಾಟಕ್ಕೆ ಓರ್ವ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಈತ ಮೃತದೇಹ, ಆತ ಪೊಲೀಸರ ವಿರುದ್ಧ ಆಕ್ರೋಶ. ಠಾಣೆ ಮುಂಭಾಗ ಸೇರಿದ ನೂರಾರು ಜನರನ್ನ ನಿಯಂತ್ರಿಸುವುದಕ್ಕೆ ಹರಸಾಹಸ ಪಡ್ತಾ ಇರುವ ಪೊಲೀಸರು. ಠಾಣೆ ಮುಂಭಾಗ ಕುಳಿತ ಮಾಜಿ ಶಾಸಕ. ಈ ರೋಷಾವೇಶಕ್ಕೆ ಕಾರಣವೇ ಆತ್ಮಹತ್ಯೆ. ಜಮೀನು ವಿಚಾರಕ್ಕೆ ಕಿರುಕುಳ, ಮನನೊಂದು ವ್ಯಕ್ತಿ ಆತ್ಮಹತ್ಯೆ. ಪ್ರತಿಭಟನೆ ನಂತರ ಎಚ್ಚೆತ್ತ ಪೊಲೀಸರು, 4 ವಿರುದ್ಧ ಎಫ್ಐಆರ್. ಕೊಪ್ಪಳ ಜಿಲ್ಲೆಯ ಕನಕಗಿರಿ ಪೊಲೀಸ್ ಠಾಣೆ ಮುಂಭಾಗ ನಿನ್ನೆ ನೂರಾರು ಜನ ಪೊಲೀಸರ ವಿರುದ್ಧವೇ ತಿರುಗಿ ಬಿದ್ದಿದ್ರು. ಅದಕ್ಕೆಲ್ಲ ಕಾರಣ ಒಂದು ಸಾವು. ಹೌದು, ಬಸವರಾಜ ರೆಡ್ಡಿ ಸಾವಿಗೆ ಪೊಲೀಸರ ನಿರ್ಲಕ್ಷ್ಯವೇ ಕಾರಣ ಅನ್ನೋ ಆರೋಪ ಕೇಳಿ ಬಂದಿದೆ. ಮೃತ ಬಸವರಾಜ ನಿನ್ನೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದ. ನಿನ್ನೆ ಚಿಕಿತ್ಸೆ ಫಲಿಸದೆ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ. ಈತನ ಸಾವಿಗೆ ಕಾರಣವಾಗಿರೋದು ಆಸ್ತಿ ಜಗಳ. ಕನಕಗಿರಿ ಪಟ್ಟಣದ ಸರ್ವೆ ನಂಬರ್ 50ರಲ್ಲಿ ಬಸವರಾಜ ನಿವೇಶನ ಇದೆ. ಅದಕ್ಕೆ ಹೊಂದಿಕೊಂಡಂತೆ ಮಹಾಬಲಿ ಸಾಬ್ ನಿವೇಶನ ಇದೆ. 13ರಂದು ಕಟ್ಟಡ ನಿರ್ಮಾಣ ಸಮಯದಲ್ಲಿ ಕಟ್ಟಡ ಕಟ್ಟದಂತೆ ಬಸವರಾಜ ಮನವಿ ಮಾಡಿದ್ದ. ಇದಕ್ಕೆ ಮಹಾಬಲಿ ಸಾಬ್ ಕೆಲವರನ್ನ ಕರೆದುಕೊಂಡು ಬಂದು ಬೆದರಿಕೆ ಹಾಕಿದ್ದ. ಇದರಿಂದ ಮನನೊಂದು ಬಸವರಾಜ ವಿಷ ಸೇವಿಸಿ ಸಾವನ್ನಪ್ಪಿದ್ದಾನೆ. ಬೆದರಿಕೆ ಹಾಕಿದ ಸಮಯದಲ್ಲಿ ಬಸವರಾಜ್ ದೂರು ಕೊಡೋದಕ್ಕೆ ಹೋದ್ರು. ಪೊಲೀಸರು ದೂರನ್ನ ಸ್ವೀಕಾರ ಮಾಡಿಲ್ಲ. ಹೀಗಾಗಿ ಪೊಲೀಸರ ನಿರ್ಲಕ್ಷ್ಯವೇ ಕಾರಣ ಅಂತ ಠಾಣೆ ಮುಂದೆ ಶಾಸಕ ದಡೇಸಗೂರು ಸೇರಿದಂತೆ ಸಂಬಂಧಿಕರು ಆಕ್ರೋಶ ಹೊರಹಾಕಿದ್ದಾರೆ. ಅದೇ ಅಲ್ಲೂ ಏನು ರೆಸ್ಪಾನ್ಸ್ ಮಾಡಿಲ್ಲ, ಇಲ್ಲಿ ಅಲ್ಲೂ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಪಂಚಾಯತ್ ಒಳಗ ಇಲ್ಲಾದ್ರೂ ಏನಾದ್ರು ಸ್ವಲ್ಪ ಹೇಳಿ ಬನ್ನಿ ಸರ್, ನೋಡ್ ಬನ್ನಿ ಅಲ್ಲಿ ಅಂತ ಕರೆಯಕ್ಕೆ ಬಂದಿದ್ರು. ರೈಟಿಂಗ್ ನಾಗ ಬರ್ಕೊಟ್ಟು ಹೋಗಿದ್ದಾರೆ. ರೈಟಿಂಗ್ ನಾಗ ಬರ್ಕೊಟ್ಟು ಹೋಗಿದ್ದಾರೆ ಸರ್ ನಮ್ಮ ಮನೆಯವ್ರು ಬಂದು. ಸ್ಟೇಷನ್ ನ್ಯಾಯ ಬೇಕಾದ್ರೂ ನಮ್ಮ ಯಜಮಾನ್ರಿ ಇಲ್ಲೇ ಸ್ಟೇಷನ್ ಮುಂದೆ ಹೇಳ್ತೀನಿ ಹೊರತು ನಾನ್ ಮಾತ್ರ ಮುಂದಕ್ಕೆ ಎತ್ತಲ್ಲ. ಎಲ್ಲರೂ ಒಳಗ್ ಹೋಗ್ಬೇಕು. ಅಲ್ಲಿ ಎಷ್ಟು ಜನ ಇದ್ರು ಅಷ್ಟು ಜನ ಒಳಗ್ ಹೋಗ್ಬೇಕು. ಯಾವಾಗ ಠಾಣೆ ಮುಂದೆ 500ಕ್ಕೂ ಹೆಚ್ಚು ಜನ ಸೇರ್ತಾರೋ ಪೊಲೀಸರು ಆವಾಗ ಅಲರ್ಟ್ ಆಗ್ತಾರೆ. ಮೃತ ಬಸವರಾಜ ರೆಡ್ಡಿ ಸಾವಿನ ಹಿನ್ನೆಲೆ ಪೊಲೀಸರು 4 ವಿರುದ್ಧ ದೂರು ದಾಖಲಿಸಿದ್ದಾರೆ. ಮೃತನ ಪತ್ನಿ ರಾಧಿಕಾ ದೂರು ನೀಡಿದ ಅನ್ವಯ ಮಹಾಬಲಿ ಸಾಬ್ ಬಾಳೆಕುದುರೆ, ಹುಸೇನ್ ಸಾಬ್ ಬಾಳೆಕುದುರೆ, ದಾದಾಫೀರ್ ಬಾಳೆಕುದುರೆ ಹಾಗೂ ಶಹಾಬುದ್ದೀನ್ ಖಾಜಾ ವಿರುದ್ಧ ದೂರು ದಾಖಲಿಸಿದ್ದಾರೆ. ಅವ್ರಿಗೆ ಅರೆಸ್ಟ್ ಆಗೋರ್ಗು ಪ್ರೊಟೆಕ್ಷನ್ ಕೊಡ್ತೀವಿ. ಅದು ಆದ್ಮೇಲೆ ಕೂಡ ಅವ್ರಿಗೆ ಅವಶ್ಯಕತೆ ಬಿದ್ದರೆ ಕೊಡ್ತೀವಿ ಸರ್. ಪೊಲಿಟಿಕಲ್ ಒತ್ತಡದಿಂದ ಅವ್ರಿಗೆ ಇಲ್ಲಿವರೆಗೂ ಅರೆಸ್ಟ್ ಮಾಡಕ್ ಆಗ್ತಿಲ್ಲ ಅಂತ ಆರೋಪ ಮಾಡಿದ್ದಾರೆ ಸರ್. ಈಗ ವಲಸೆ ಕರ್ಕೊಂಡ್ಬಂದು ಅವ್ರ ಮೇಲೆ ಅಲ್ಲಿಗೆ ವೆರಿಫೈ ಮಾಡ್ತೀವಿ ನಾವು. ಅವ್ರು ಹೇಳಿದ್ದಾರೆ, CCTV ಎಲ್ಲ ಚೆಕ್ ಮಾಡ್ತೀವಿ. ಒಟ್ಟಾರೆ ಬಸವರಾಜ ಸಾವಿಗೆ ಪೊಲೀಸರು ಹಾಗೂ ಪಟ್ಟಣ ಪಂಚಾಯತ್ ಅವರ ನಿರ್ಲಕ್ಷ್ಯವೇ ಕಾರಣ. ದೂರು ಕೊಟ್ಟಾಗಲೇ ಆರೋಪಿಯನ್ನ ಬಂಧಿಸಿದ್ರೆ ಒಂದು ಜೀವ ಹೋಗ್ತಾ ಇರಲಿಲ್ಲ. ಶಿವಕುಮಾರ್ ಪತ್ತಾರ್, TV9 ಕೊಪ್ಪಳ.